ಮಗ ಹಾಗೂ ಸೊಸೆಯಿಂದ ತಂದೆಗೆ ನಿತ್ಯ ಕಿರುಕುಳ ನೀಡಲಾಗ್ತಾ ಇತ್ತು. ಇದರಿಂದ ಮನನೊಂದ ತಂದೆ ಕೃಷ್ಣಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಮಗ ಹಾಗೂ ಸೊಸೆಯಿಂದ ನಿತ್ಯ ತಂದೆಗೆ ಕಿರುಕುಳ ನೀಡಲಾಗ್ತಾ ಇತ್ತು. ಇದರಿಂದ ಮನನೊಂದು ಕೃಷ್ಣಾ ನದಿಗೆ ಹಾರಿ ಪ್ರಾಣ ಬಿಡಲು ಯತ್ನಿಸಿದ್ದಾರೆ. 77 ವರ್ಷದ ಕೃಷ್ಣಪ್ಪ ಗೋಪಾಲಪ್ಪ ಹತ್ತಿಮರದ ಎನ್ನುವಂಥ ಒಬ್ಬರು ವಯೋವೃದ್ಧರು. ಕೃಷ್ಣಪ್ಪರಿಗೆ ಮಗ ಹಾಗೂ ಸೊಸೆಯಿಂದ ನಿತ್ಯ ಚಿತ್ರಹಿಂಸೆ ನೀಡಲಾಗ್ತಾ ಇತ್ತು. ಚಿಕ್ಕೋಡಿಯ ಯಮಕನಮರಡಿ ಗ್ರಾಮದ ವಯೋವೃದ್ಧರಿವರು. ಇನ್ನು ಈ ವಯೋವೃದ್ಧರ ಕೃಷ್ಣಪ್ಪರನ್ನ ಕಾಪಾಡಿದ್ದಾರೆ ಸಾರ್ವಜನಿಕರು. ಮಗ ಹಾಗೂ ಸೊಸೆಯಿಂದ ತಂದೆಗೆ ನಿತ್ಯ ಕಿರುಕುಳ ನೀಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಮನನೊಂದ ತಂದೆ ಕೃಷ್ಣಾ ನದಿಗೆ ಹಾರಿ ಪ್ರಾಣ ಬಿಡೋದಕ್ಕೆ ಯತ್ನಿಸಿದ್ದಾರೆ. 77 ವರ್ಷದ ಕೃಷ್ಣಪ್ಪ ಗೋಪಾಲಪ್ಪ ಹತ್ತಿಮರದ ಎನ್ನುವಂತಹ ವಯೋವೃದ್ಧರಿವರು. ಕೃಷ್ಣಪ್ಪರಿಗೆ ಮಗ ಹಾಗೂ ಸೊಸೆಯಿಂದ ನಿತ್ಯ ಚಿತ್ರಹಿಂಸೆ ನೀಡಲಾಗ್ತಾ ಇತ್ತು. ಚಿಕ್ಕೋಡಿಯ ಯಮಕನಮರಡಿ ಗ್ರಾಮದ ವಯೋವೃದ್ಧರಿವರು. ವಯೋವೃದ್ಧ ಕೃಷ್ಣಪ್ಪರನ್ನ ಸಾರ್ವಜನಿಕರು ಕಾಪಾಡಿದ್ದಾರೆ. ಇನ್ನು ಮಾಂಜರಿ ಬ್ರಿಡ್ಜ್ ಬಳಿ ಕೃಷ್ಣಪ್ಪರಿಂದ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮ ಇದು. ಕೂಡಲೇ ಸ್ಥಳೀಯರಿಂದ ಅಂಕಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಯಿತು. ಇನ್ನು ಪೊಲೀಸರು ಸ್ಥಳಕ್ಕೆ ಬಂದರೂ ಕೃಷ್ಣಪ್ಪರನ್ನ ವಶಕ್ಕೆ ಪಡೆದಿದ್ದಾರೆ. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದು. ಇನ್ನು ಆಧುನಿಕತೆಯಲ್ಲಿ ಮರೆಯಾಗ್ತಾ ಇದೆ ಹಿರಿಜೀವಗಳಿಗೆ ಒಂದು ಸಿಗಬೇಕಾಗಿದ್ದಂತಹ ಪ್ರಾಮುಖ್ಯತೆ. ಮಗನಿಗೆ ಬೇಡವಾದರೂ ಹೊತ್ತು ಸಾಕಿದಂತಹ ತಂದೆ ಈ ಹಿನ್ನೆಲೆಯಲ್ಲಿ ಈಗ ಬೀದಿಗೆ ಬಿದ್ದಿದೆ ಹಿರಿಜೀವ. ಇನ್ನು ಸಾವಿನ ಬಾಗಿಲ ಬಳಿಯಲ್ಲಿ ಈ ವಯೋವೃದ್ಧರು ತಲುಪಿರುವಂಥದ್ದು. ಮಗನಿಗೆ ಬೇಡವಾದರೂ ಅನಾರೋಗ್ಯ ಪೀಡಿತ ತಂದೆ. ಮಗ ಹಾಗೂ ಸೊಸೆಯ ಕಿರುಕುಳಕ್ಕೆ ಬೇಸತ್ತ ಈ ವಯೋವೃದ್ಧರು ನದಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಮೂಲತಃ ಯಮಕನಮರಡಿ ಗ್ರಾಮದ ವಯೋವೃದ್ಧರಿವರು. ಮಗಳು ಸಹ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ದಾಳೆ, ಹೀಗಾಗಿ ಆತ್ಮಹತ್ಯೆಗೆ ಮುಂದಾಗಿದ್ರು ಇವರು. ಮಾಂಜರಿ ಬ್ರಿಡ್ಜ್ ಬಳಿ ಕೃಷ್ಣಪ್ಪರಿಂದ ಆತ್ಮಹತ್ಯೆಗೆ ಯತ್ನ ನಡೆದಿದೆ. ಇನ್ನು ವಯೋವೃದ್ಧ ಕೃಷ್ಣಪ್ಪರನ್ನ ಸಾರ್ವಜನಿಕರು ಕಾಪಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೂಡಲೇ ಸ್ಥಳೀಯರು ಅವರನ್ನು ಕಾಪಾಡಿದ್ದಾರೆ. ಜೊತೆಗೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇನ್ನು ಪೊಲೀಸರು ಕೃಷ್ಣಪ್ಪರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಕಷ್ಟಪಟ್ಟು ಸಾಕಿರ್ತಾರೆ, ತಮ್ಮ ಬೆವರನ್ನು ಹರಿಸಿ ತಮ್ಮ ಮಕ್ಕಳನ್ನು ಬೆಳೆಸಿರ್ತಾರೆ ತಂದೆ. ಆದರೆ ವಯಸ್ಸಾದ ಮೇಲೆ ಅವರಿಗೆ ಒಂದು ಅನಾರೋಗ್ಯ ಅಂತ ಹೇಳಿದಾಗ ಮಕ್ಕಳು ಈ ರೀತಿಯಾದಂತಹ ಒಂದು ವರ್ತನೆಯನ್ನು ಮಾಡೋದು ಎಷ್ಟು ಸರಿ ಅಂತ. ಯಾಕಂದರೆ ವಯಸ್ಸಾಗ್ತಾ ಆಗ್ತಾ ಹಿರಿಯ ಜೀವಗಳು ಕೂಡ ಮಕ್ಕಳಂತೆ ವರ್ತಿಸ್ತಾರೆ. ಮಕ್ಕಳು ಸಣ್ಣವರಿರ್ತಾ ಅವರಿಗೂ ಹುಷಾರಿರಲ್ಲ. ಆಗ ಈ ತಂದೆಯರು ಅವ್ರನ್ನ ಬೀದಿಲಿ ಬಿಟ್ಟು ಹೋಗ್ಬೋದಲ್ವ, ಆದರೆ ಅವ್ರು ಆ ರೀತಿ ಮಾಡಲ್ಲ. ಎಷ್ಟೇ ಕಷ್ಟ ಆದರೂ ಎಷ್ಟೇ ಬಡತನ ಇದ್ರೂ ಕೂಡ ತಮ್ಮ ಬೆವರನ್ನು ಹರಿಸಿ ತಾವು ಹರಕಲು ಬಟ್ಟೆ ಹಾಕೊಂಡ್ರು ಕೂಡ ಮಕ್ಕಳಿಗೆ ಹೊಸ ಹೊಸ ಬಟ್ಟೆಗಳನ್ನ ತಂದು ತಮ್ಮ ಮಕ್ಕಳನ್ನು ಸಾಕಿರ್ತಾರೆ. ಆದರೆ ವಯಸ್ಸಾದ ಮೇಲೆ 77 ವರ್ಷದ ವೃದ್ಧರಿವರು ವಯಸ್ಸಾದ ಮೇಲೆ ತಂದೆಗೆ ಹುಷಾರಿಲ್ಲ, ಅವರಿಂದ ಬರೀ ನಮಗೆ ಖರ್ಚಾಗ್ತಾ ಇದೆ ಅಂತ ಈ ರೀತಿಯಾದಂತಹ ವರ್ತನೆ ಮಾಡಿರುವಂಥದ್ದು. ಮಗ ಸೊಸೆ ನಿತ್ಯ ಕಿರುಕುಳವನ್ನು ನೀಡ್ತಾ ಇದ್ರು. ಜೊತೆಗೆ ಇವರಿಗೊಬ್ಬರು ಮಗಳು ಕೂಡ ಇದ್ಲು. ಆಕೆಯು ಕೂಡ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿದ್ರಂತೆ. ಹೀಗಾಗಿ ಮನನೊಂದ ಕೃಷ್ಣಪ್ಪ ಕೃಷ್ಣಾ ನದಿಗೆ ಹಾರಿ ಪ್ರಾಣವನ್ನು ಬಿಡೋದಕ್ಕೆ ಯತ್ನಿಸ್ತಾ ಇದ್ರು. ಕೂಡಲೇ ಸ್ಥಳೀಯರು ಇವರನ್ನು ಗುರುತಿಸಿ, ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಮಧ್ಯದ ದೃಶ್ಯದಲ್ಲಿ ಆತ್ಮಹತ್ಯೆಗೆ ಯತ್ನಿಸೋದಕ್ಕೆ ಮುಂದಾಗಿದ್ರು. ನಂತರ ಸ್ಥಳೀಯರು ಇದನ್ನು ಗಮನಿಸಿ ಅವರನ್ನು ರಕ್ಷಿಸಿದ್ದಾರೆ. ಸೇತುವೆಯಿಂದ ಕೆಳಗೆ ಹಾರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ನಂತರ ಇವರ ಮನವೊಲಿಸಿ ಸ್ಥಳೀಯರು ಇವರನ್ನು ರಕ್ಷಿಸಿದ್ದಾರೆ. ನಂತರ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಮಗ ಹಾಗೂ ಸೊಸೆ ಇವರಿಗೆ ನಿತ್ಯ ಕಿರುಕುಳವನ್ನು ನೀಡ್ತಾ ಇದ್ರು. ಜೊತೆಗೆ ಮಗಳು ಕೂಡ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿರುವಂಥದ್ದು. ಹೀಗಿರುವಾಗ ಈ ಹಿರಿಯ ಜೀವ ಎಲ್ಲಿಗೆ ಹೋಗಬೇಕು? ಮನನೊಂದು ತಾನು ಸಾಕಿದಂತಹ ಮಕ್ಕಳೇ ಈ ರೀತಿಯಾಗಿ ವರ್ತಿಸಿದ್ರೆ ಸಾಧಾರಣವಾಗಿ ಸಹಜವಾಗಿಯೇ ಮನನೊಂದ ತಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಯಾರಿಗೂ ಬೇಡವಾಗದೆ ಹೇಗೆ ಬದುಕೋದು ಅಂತ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಜೊತೆಗೆ ಇವರಿಗೆ 77 ವರ್ಷ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ತಂದೆಗೆ ಅನಾರೋಗ್ಯ ಎನ್ನುವಂಥ ಒಂದು ಕಾರಣದಲ್ಲಿ ಈ ರೀತಿಯಾಗಿ ಅವರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಮಗ ಹಾಗೂ ಸೊಸೆ ನಿತ್ಯ ಕಿರುಕುಳವನ್ನು ನೀಡ್ತಾ ಇದ್ರು. ಹೀಗಾಗಿ ಮನನೊಂದ ತಂದೆ 77 ವರ್ಷದ ವಯೋವೃದ್ಧರಿವರು ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಿರುವಂಥ ಘಟನೆ ನಡೆದಿದೆ. ಇದು ಚಿಕ್ಕೋಡಿಯಲ್ಲಿ ನಡೆದಿರುವಂಥದ್ದು. 77 ವರ್ಷದ ವಯೋವೃದ್ಧರಿವರು ಸಣ್ಣ ವಯಸ್ಸಿನಲ್ಲಿ ಕಷ್ಟಪಟ್ಟು ಸಾಕಿ ಬೆಳೆಸಿದ ಮಕ್ಕಳೇ ಈ ರೀತಿಯಾಗಿ ಮಾಡಿದರೆ ಎಲ್ಲಿಗೆ ಹೋಗಬೇಕು ಈ ಹಿರಿ ಜೀವ? ಸದ್ಯಕ್ಕೆ ಇವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆ ವಿಚಾರಣೆ ನಡೀತಾ ಇದೆ.
ಬಾರೆ, ನೀವು ಬಂದಾಗ ಬೇಡ, ಆ ಕಡೆ ಬಸ್ ಸ್ಟ್ಯಾಂಡ್